ವೆಲ್ಕಮ್ ಬ್ಯಾಕ್ ಗಾಯ್ಸ್. ಎಲ್ಲರಿಗೂ ಏನು ಬಂತು ಹೇಳಿದ್ವಿ ಇವಾಗ ಫ್ರೆಶಪ್ ಆಗಬೇಕು. ಎಲ್ಲರೂ ಏನಾಗ್ತದೆ ಗೊತ್ತಿಲ್ಲ. ಸೊ ನಿಮಗೆ ಡೈರೆಕ್ಟ್ ಫ್ರೆಶಪ್ ಆಗಿ ಸಿಗ್ತೀನ ಭಾಳ ತಲೆ ಜಂಜಟ್ ಆಗಿದೆ. ಸೊ ಅದಕ್ಕೆ ಫ್ರೆಶಪ್ ಆಗಿ ನಾನು ಸಿಗ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಎಲ್ಲ ಊಟ ಫ್ರೆಶ್ ಅಪ್ ಊಟ ಕೊಡ್ತಾರೆ ಎಲ್ಲರೂ. ಸೊ ಊಟ ಕೂತೀವಿ, ಊಟ ಮಾಡಿ ಹೋಗ್ಬೇಕು ಇವಾಗ ರೂಮ್ ಕಡೆ. ರೂಮ್ದು ಏನಾಗತ್ತೆ ಗೊತ್ತಿಲ್ಲ, ಇನ್ನೂ ಏನು ಅನ್ಲಿಕ್ಕತ್ತಾರ. ಸೊ ಇವ ಬಂದಿದ್ದು ಕೂತಾನ. ಹಲೋ ಬ್ರೋ, ಹಲೋ ಬ್ರೋ, ಲೆಟ್ಸ್ ಗೋ. ಊಟ ಮಾಡಿ ಹೋಗೋಣ, ಮಾಡಿ ಸಿಗ್ತೇನೆ ಬರ್ರಿ. ಸೊ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಹಂಗೋ ಬಂದು ರೂಮ್ ಹಿಡ್ಕೊಂಡ್ರಿ. ಸೊ ಎಲ್ಲ ಫಸ್ಟಾಗಿ ಹೇಳಿ ಮೇಲೆ ಹೇಳಿದ್ದೆ. ಸೊ ಬಂದು ಪಟ್ ಎಲ್ಲ ಮಾಡಿ ಎಲ್ಲ ಬೆಸ್ಟ್ ಮಾಡಿಟ್ಟಾರೆ ಹೋಟೆಲ್. ಸೊ ಹೋಟೆಲ್ ಹೆಸರು ಬಂದ್ಬಿಟ್ಟು ಕಾವೇರಿ ಇನ್ ಅಂತ. ನಿಂದ್ರೆ ಏನು ಭಾಳ ದೂರ ಇಲ್ಲ, ಇದೆ ನೋಡ್ಕೋರಿ. ಇದೆ ಎಲ್ಲ ಬಸ್ ಸ್ಟ್ಯಾಂಡಿಂದ ಭಾಳ ದೂರ ಇಲ್ಲ, ಜಸ್ಟ್ 1 ಕಿಲೋಮೀಟ್ರ್ ಆಗ್ತದೆ ಬಸ್ ಸ್ಟ್ಯಾಂಡಿಂದ. ಸೊ ನೀವು ಸ್ಟೇಷನ್ಲೇ ಹೋಗ್ಲಿಕ್ಕೂ ಅನುಕೂಲ ಆಗ್ತದೆ. ಸೊ ಇಲ್ಲಿ ಬಂದು ಆಟೋ ಜಾಗ ಫುಲ್ ಸಿಗ್ತಾವೆ. ಇಲ್ಲಿಂದ 1 ಕಿಲೋಮೀಟ್ರ್, ಅಲ್ಲಿಂದ ಬಸ್ಸಿಗೆ ಹೋಗ್ಬೋದು. ಸೊ ರೂಮ್ ಅಂತ ತೋರ್ಸೋಕ್ಕಾಗಂಗಿಲ್ಲ, ಆ್ಯಂಬುಲೆನ್ಸ್ ತೋರಿಸ್ತೀನಿ. I'm the last one to die. ಸೊ ವೆಲ್ಕಮ್ ಬ್ಯಾಕ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೆಂಗಿದ್ರಿ ಎಲ್ಲರೂ? ಮತ್ತು ಹೊಸ ಬ್ಲಾಗಿಗೆ ಸುಸ್ವಾಗತ ಹೇಳ್ತಾ. ಸೊ ಸೆಕೆಂಡ್ ಡೇ, ಫಸ್ಟ್ ಡೇ 1 ರಾತ್ರಿ ನೋಡಿರ್ಬೋದು ಎಲ್ಲ ಹೆಂಗತ್ತ ಅಂತೇಳಿ. ಮತ್ತು ರೂಮಿಗೆ ಬಂದು ರೂಮ್ ಮಾಡಿದ್ವಿ. ಆ್ಯಂಡ್ ಇವಾಗ ಫೈನಲಿ ಎಲ್ಲಾರ್ದು ನಾಷ್ಟ ಆಯಿತು. ನಾಷ್ಟ ಆಗಿ ಹೊರಗೆ ಬಂದ್ವಿ. ಸೊ ಹೊರಗೆ ಬಂದಿದ್ದು ಇವಾಗ ಆಟೋ ಎಲ್ಲ ಹೇಳ್ಯಾರ. ಆಟೋ ಅಂತ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹೇಳ್ದಂಗೆ ಬಸ್ ಟಿಕೆಟ್ ಬುಕ್ ಆಗ್ಯಾವ ಎಲ್ಲರದು. ಸೊ ಬಸ್ ಟಿಕೆಟ್ ಬುಕ್ ಮಾಡೀವಿ. 9:15 ಬಸ್ ಅದ. ಸೊ ಐ ಥಿಂಕ್ ಈಗ 8:15 ಏನೋ ಆಯಿತು. ಇಲ್ಲಿಂದ ಬಸ್ 1 ಕಿಲೋಮೀಟ್ರ್ ಅದ, ಭಾಳ ಇಲ್ಲ, 5 ನಿಮಿಷ ಹೋಗ್ತೀವಿ. ಅಲ್ಲಿಂದ 9ಕ್ಕೆ ಬಸ್ ಹತ್ಬೇಕು. 3 ತಾಸು ಜರ್ನಿ ಇಲ್ಲಿಂದ. ಐ ಥಿಂಕ್ 12 ಗಂಟೆಗೂ ರೀಚ್ ಆಗ್ಬೋದು ನಾವು ಶ್ರೀಶೈಲಂ. ಇವಾಗ ಇಲ್ಲಿ ಕಾವೇರಿ ಹೋಟೆಲ್ ಅಂತ ಇಲ್ಲಿದೆ. ಬಸ್ ಸ್ಟ್ಯಾಂಡಿಂದ ಜಸ್ಟ್ 1 ಕಿಲೋಮೀಟ್ರ್ ಆಗ್ಬೋದು. ಇದು ನೋಡ್ರಿ ಕಾವೇರಿ ಇನ್ ಅಂತ. ಸೊ ಇದು ಮೇನ್ ಬಸ್ ಸ್ಟ್ಯಾಂಡ್ ರೋಡಿಗೆ ಬರ್ತದೆ. ಸೊ ಒಳಗೆ ಹೋಗಿನ ರಿಸೆಪ್ಷನ್. ಸೊ ನಾನು ನಿನ್ನೆ ಟ್ರೈನ್ ಒಳಗೆ ಬುಕ್ ಮಾಡಿದೆ. ಅವ್ರ ಜೊತೆ ಮಾತಾಡಿ ಚಲೋ ರೆಸ್ಪಾನ್ಸ್ ಕೊಟ್ಟರು. ಫೋನ್ನಾಗೆ ಆಯಿತು, ಹೆಲ್ಪ್ ಮಾಡಿದ್ರು. ಆಟೋ ಹೆಲ್ಪ್ ಮಾಡಿದ್ರು. ಸೊ ಎಲ್ಲ ಥರದ ಹೆಲ್ಪ್ ಮಾಡಿ. ಸೊ 1 ನಿಮಿಷ ಲೋಗಿ ಮುಂದೆ ಹೇಳ್ತೇನಂತೆ. ಸೊ ಇವಾಗ ಬಸ್ ಸ್ಟ್ಯಾಂಡ್ ಹೋಗಿ ರೀಚ್ ಮಾಡಿ, ಬಸ್ ಸ್ಟ್ಯಾಂಡ್ ಹೋಗಿ ಎಲ್ಲ ಹೇಳ್ತೇನಂತೆ. ಸೊ ಬರೀ ಹೋಗಿ ವೆಲ್ಕಮ್ ಗಾಯ್ಸ್. ನೋಡ್ರಿ ಮಾರ್ಕಾಪುರದ ರೋಡ್ಸ್. ಸೊ ವೆಲ್ಕಮ್ ಟು ಮಾರ್ಕಾಪುರ್ ಬಸ್ ಸ್ಟ್ಯಾಂಡ್. ಫೈನಲಿ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತೀವಿ ಇಲ್ಲಿ. ಸೊ ಬಸ್ ಆನ್ಲೈನ್ ಟಿಕೆಟ ಮಾಡಬೇಕಿಲ್ಲಿ. ಸೊ ಆನ್ಲೈನ್ ಟಿಕೆಟ್ ಮಾಡಿ ನಾವು ಫಸ್ಟ್ ಬಂದಿದ್ವಿ. ಸೊ ಈಗ ನಮ್ದು ಬಸ್ ಸರ್ಚ್ ಮಾಡಿ 9 ಗಂಟೆಗೆ ಅದ ಬಸ್ಸು. ಸೊ ಇನ್ನೊಂದು ಹಾಫ್ ಆನ್ ಅವರ್ ಅದ. ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಸೊ ಇವಾಗ ಹೋಗೋಣ. ಅದಾದಮೇಲೆ ಒಬ್ಬರಿಗೆ ಐ ಥಿಂಕ್ 185 ಈಚ್. ಬುಕ್ ಆನ್ಲೈನ್ ಮಾಡಬೇಕು. 1 ಸ್ಲಾಟ್ನಾಗ 6 ಮಂದಿ ಅಷ್ಟೇ ಮಾಡ್ಬೋದು. ಒಂದೇ ಫೋನ್ನಾಗ ಮಾಡ್ಬೋದು ನೀವು. ಒಂದೇ ಫೋನ್ನಾಗ ಆ ಟಿಕೆಟ್ ಮಿನಿಮಮ್ ಆ ಟಿಕೆಟ್ 1 ಹಾಕ್ಬೋದು. ಗೈಸ್ ಬೈಲಿಕತ್ತಾರ ಫುಲ್. ಇವಾಗ ಇನಿಷಿಯೇಟಿವ್ ಇವು ತೊಗೊಂಡಾರ ಇವಾಗ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಬಸ್ಸಿಗೆ ಬಂದಿರ್ತೀವಿ. ಸೀಟ್ನಾಗ ಎಲ್ಲರೂ ಸೀಟ್ ಇದು ಆಯ್ತು. ಸೊ ಊರು ಬಿಟ್ಟು ಮಾರ್ಕಾಪುರ್ ಬಿಟ್ಟು ಬಂದು ಹೊರಗೆ ಇವಾಗ ಶ್ರೀಶೈಲಂಗೆ ಹೋಗ್ತೀವಿ. ಶ್ರೀಶೈಲಂಗೆ ಹೋಗಿ ಇಲ್ಲಿಂದ ಬೈಕ್ ಹಾಕೋದು. ಸೊ ವೆಲ್ಕಮ್ ಬ್ಯಾಕ್ ಟು ಬಸ್ಸಿಗೆ ಬಂದು ಎಲ್ಲರೂ ಹತ್ತೀವಿ. ಎಲ್ಲ ಆ್ಯಕ್ಚುಲಿ ಮೇನ್ ಹೇಳ್ಬೇಕಂತಂದ್ರೆ ನಾವು ಮೊದಲೇ ರಿಸರ್ವೇಷನ್ ಮಾಡಿಸಿದ್ವಿ ಎಲ್ಲರದು. ಎಲ್ಲ 20 ಮಂದಿ ರಿಸರ್ವೇಷನ್ ಮಾಡಿಸಿದ್ವಿ ಬಸ್ ಟಿಕೆಟ್.
ಬಸ್ ಟಿಕೆಟ್ ರಿಸರ್ವೇಶನ್ ಇದ್ದು ಶ್ರೀಶೈಲಂಕ ಬಸ್ ಹತ್ತಿಸ್ತಾರೆ. ಸೊ ಇಲ್ಲಾಂದ್ರೆ ಬಸ್ಸಿಗೆ ನಿಮ್ ಸನಿಗೂ ಕರ್ಕೊಳ್ಳೋಂಗಿಲ್ಲ. ಫುಲ್ ರಿಸರ್ವೇಶನ್ ಅಂದ್ರೆ ಹತ್ರಿ ಇಲ್ಲಂದಿಲ್ಲ. ಸೊ ಅದಕ್ಕೆ ನೀವು ಬರೋದಿತ್ತಂದ್ರೆ ರಿಸರ್ವೇಶನ್ ಮಾಡ್ಕೊಂಡೇ ಬರ್ರಿ. ಯಾವಾಗಾರ ಬರ್ರಿ ನೀವು. ಒಟ್ಟ ದಿನಕ್ಕೆ 4 ಬಸ್ ಇರ್ತಾವ ಅನ್ಸುತ್ತೆ ಟೈಮಿಂಗ್ಸ್. ಸೊ ನಾನು ನಿಮ್ಗೆ ಸೈಡಿಗೆ ಹಾಕ್ತೇನೆ ಅಂತ ನೋಡ್ರಿ, ಸ್ಕ್ರೀನ್ ಶಾಟ್ ಹಾಕಿರ್ತೀನಿ. ಈ 4 ಸ್ಲಾಟ್ನಾಗ ಅಷ್ಟೇ ಇರ್ತಾವ, ಸಂಜೆಗೆ ರಾತ್ರಿ ಇರಂಗಿಲ್ಲ. ಸೊ ನೀವು ವಿಜಯವಾಡ ಎಕ್ಸ್ಪ್ರೆಸ್ ಬಂದ್ರಿ ಅಂದ್ರೆ ರಾತ್ರಿ 7ಕ್ಕೆ ಬಿಡ್ತಾರೆ. ರಾತ್ರಿ 7ಕ್ಕೆ ಬಿಟ್ಟು ಬೆಳಗ್ಗೆ 6 ಗಂಟೆಗೇನೋ ಬರ್ತಾನೆ ಇಲ್ಲಿ ಬೆಳಗ್ಗೆ. ಸೊ ಅದಕ್ಕೆ ಬಂದ್ರಪ್ಪ ಅಂತಂದ್ರೆ ಬಂದು ನಿಮ್ಗೆ 3 ತಾಸು ಸಿಗುತ್ತೆ ಫ್ರೆಶ್ ಅಪ್ ಅದು ಆಗ್ಲಿಕ್ಕೆ. ಫ್ರೆಶ್ ಅಪ್ ಅದು ಆಗಿ ನೀವು 9 ಬಿಡ್ಬೋದು. ಇದ ಬಸ್ ಇದೆ. ಸೊ ಯಾವ್ದಕ್ಕಾರ ಬರೀ ಫ್ರೀ 2 ದಿವಸ ಮುಂಚೆ ಆನ್ಲೈನ್ ಟಿಕೆಟ್ ಬುಕಿಂಗ್ ಮಾಡ್ಕೊಂಡೇ ಬರೀ. ಇಲ್ಲಪ್ಪ ಅಂತಂದ್ರೆ ಬಜಿತಿ ಆಗ್ತದೆ, ಪಕ್ಕ ಬಿಡಂಗೇ ಇಲ್ಲ. ಸೊ ಅದಕ್ಕೆ ಆನ್ಲೈನ್ ಟಿಕೆಟ್ ಮಾಡ್ಕೊಂಡು ರಿಸರ್ವೇಶನ್ ಟಿಕೆಟ್ ಮಾಡ್ಕೊಂಡು ತೊಗೊಂಬರ್ರಿ. ಮೊಬೈಲ್ನಾಗ ನಡೀತದೆ, ಇಲ್ಲ ಪ್ರಿಂಟ್ ಹಾಕ್ಸ್ಕೊಂಡ್ರೆ ಹೆಂಗನೆ ಅನುಕೂಲ ನಡೀತದೆ. ಸೊ ಆದಷ್ಟು ರಿಸರ್ವೇಶನ್ ಟಿಕೆಟ್ ಮಾಡ್ಕೊಂಡ ಬಜಿತಿ ಆಗ್ತದೆ ಬಹಳ. ಸೊ ಯಾಕಂದ್ರೆ ಎಲ್ಲಾರು ದೂಸಿಗಾದ್ ಬಿಟ್ಟಿದ್ರು ಬಹಳ ಮಂದಿ, ಯಾಕಂದ್ರೆ ಫುಲ್ ಬಸ್ ಫುಲ್ ಆಗಿದೆ. ಸೊ ನಾನ್ ನೋಡ್ದಾಗ ನೋಡಿ ಫುಲ್ ಬಸ್ ಫುಲ್, ಎಲ್ಲಾ ಕಡೆ ಫುಲ್ ಬಸ್ ಆಗಿದೆ. ಸೊ ಹಿಂದೂ ಅಂತೂ ಎಲ್ಲಾ ಫುಲ್ ಬಸ್ ಹಾಕ. ಸೊ ಅದಕ್ಕೆ ರಿಸರ್ವೇಶನ್ ಟಿಕೆಟ್ ಮಾಡಿಸಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ಅದಾದ್ಮೇಲೆ ಇಲ್ಲಿ ನೋಡ್ರಿ ಗುಡ್ಡ ಬಂದಿದೆ. ಓ ಮೈ ಗಾಡ್, ಬಾರಿ ಇದೆ ನೋಡ್ರಿ ಗೈಸ್. A few moments later. ಸೊ ವೆಲ್ಕಮ್. ಇವಾಗ ಒಂದು ಡ್ರಾಪ್ ಕೊಟ್ಟಿದ್ದಾರೆ ಇಲ್ಲಿ, ಒಂದು 10 ಮಿನಿಟ್ಸ್ ಬ್ರೇಕ್ ಅಂತ. ಸೊ ಇಲ್ಲೇ ಎಲ್ಲೋ ಗೊತ್ತಿಲ್ಲ, 30 to 50 ಕಿಲೋಮೀಟರ್ ಸ್ಟಾರ್ಟ್ ಬಂದ ಮಾರ್ಕಾಪುರಿಂದ. ಸೊ ನೋಡೋಣ ಬರ್ರಿ ಇಲ್ಲಿ. ಮಾರ್ಕಾಪುರಿಂದ 30 ಕಿಲೋಮೀಟರ್ಸ. 30 ಕಿಲೋಮೀಟರ್ ಆಗಿಂದ ಒಂದು ಹೈವೇ, ಸ್ಟೇಟ್ ಹೈವೇ ಇದೆ. ಸೈಡಿಗೆ ಒಂದು ಹೋಟೆಲ್ ಅದ ಇಲ್ಲಿ. ಹೋಟೆಲ್ ಹರಿವಿಲ್ಲು ಏನೋ ಒಂದು ಗೊತ್ತಿಲ್ಲ. ಸೊ ಇಲ್ಲಿ ನಿಲ್ಸ್ಯಾರ. ಇಲ್ಲಿ ಚಹಾ ಆಮೇಲೆ ಜ್ಯೂಸ್ ಸಿಗ್ತದೆ ನೋಡ್ರಿ. ಇಂಥ ಬಿಸಿಲಾಗ ಚಹಾ ಕುಡ್ಲಿಕ್ಕದ. ಹಾಂ, ಇಂಥ ಬಿಸಿಲು ಚಹಾ ಕುಡ್ಲಿ ಅಲ್ಲ, ಇಂಥ ಬಿಸಿಲಾಗ ಅಲ್ಲ, ಅದು ಇಂಥ ಬಿಸಿಲಾಗ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಬಿಸ್ಲಾಗ ಯಾಕೆ ಚಾ ಕುಡಿತಾರಪ್ಪ ಅಕ್ಕ? ಬಿಸ್ಲಾಗ ಚಾ. ಈಗ ನೀವು ಈ ಕಡೆ ಒಂದು ಚಾ, ಈ ಕಡೆ ಜ್ಯೂಸ್, ನಿಮ್ದು ಹೆಂಗಿದೆ ಏನು ಅರ್ಥ ಆಗೋಲ್ತಲ್ಲ. ಇಲ್ಲಿ ಒಂದು ಸಿಪ್ ಕೊಡ್ರಿ. ಇಲ್ಲೇ ಒಂದು ಸಿಪ್ ಕೊಡ್ತೀನಿ ನೋಡ್ರಿ, ಕರ್ಬೂಜ್ ಜ್ಯೂಸ್. ಇಲ್ಲೊಂದು ಬಂತೇಳ್ರಿ, ಇಲ್ಲೊಂದು ಸಿಪ್ ಬಿಡಿ ಅಂತ ಹೇಳ್ರಿ. ಸೆಕೆಂಡ್ ಸಿಪ್. ಜ್ಯೂಸ್ ಆರಾಮ್ ಕುಡಿದ ತಂಪು ಬದ್ಲಿ ಬಿಸ್ಲಾಗ ಚಾ ಕುಡ್ಲಿಕ್ಕತ್ತಾರ. ಏನ್ ಹೇಳ್ಬೇಕು ಗೊತ್ತಾಗೋಲ್ತ ಅಪ್ಪ. ಅಲ್ಲ ನೋಡ್ರಿ, ಇಲ್ಲಿ ತಳಾಗಿ ಬೆವ್ರ ನಿಲ್ಸ್ಲಿಕ್ಕತ್ತಾರ. ಇಲ್ಲಿ ನೋಡ್ರಿ ಬೆವ್ರು ಕಾಣಿಸ್ಬೋದು ನಿಮ್ಗೆ. ಬೆವ್ರು ಹೊಡೆದ್ಕೊಂಡು ಚಾ ಕುಡಿದ. ಎಲ್ಲಿಗೆ ಚಾ? ಅಲ್ಲಡಿ ಇನ್ನೊಂದು ಕಪ್ ತಗೊಂಬಂದ್ರಿ. ಯಾಟ್ ಕುಡಿತೀವ ಮಾರ್ಯ ನೀ? ಸ್ವಲ್ಪ ಮಂದಿ ಒಳಗಿದ್ದಾರೆ, ಇಳಿದಿಲ್ಲ. ಅಲ್ಲಿ ವಾಶ್ರೂಮ್ ಗಿಶ್ರೂಮ್ ಎಲ್ಲ ಅದ, ಯಾರು ಹೋಗ್ಬೋದು. ಬ್ರೇಕ್ ಹಾಕ್ತಾರೆ ಇಲ್ಲಿ. ಅದಾದ್ಮೇಲೆ ಸೊ ಜಸ್ಟ್ ಈಗ 30 ಕಿಲೋಮೀಟರ್ಸ್ ಆತು ಬಂದೆ. ಭಾಳತನ ಆತು. ಇನ್ನೂ ಜರ್ನಿ ಭಾಳ ದೂರ ಅದ, ಎಷ್ಟಂತ ಗೊತ್ತಿಲ್ಲ. ಸೊ ಹೋಗ್ತಾ ಹಂಗೆ ತೋರಿಸ್ತೀನಿ. ಇವಾಗ ಸ್ವಲ್ಪ ಜ್ಯೂಸ್ ಕುಡಿದ್ವಿ, ಸ್ವಲ್ಪ ನೀರು ತೊಗೊಂಡಿವಿ ಇಲ್ಲಿ. ಸೊ ಹೋಗೋದು ಇನ್ನೊಂದು 5 ನಿಮಿಷ ಬಿಡ್ತಾರೆ. ನಾಷ್ಟ ಮಾಡ್ಬೋದು ಇಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಗ್ಗೆ ಬಂದವರು ನೀವು ಇಲ್ಲಿ ನಾಷ್ಟ ಸೆಕೆಂಡ್ ಟೈಮ್ ಮಾಡ್ಬೋದು. ಬೆಳಗ್ಗೆ 7 ಗಂಟೆಗೆ ಬರ್ತಿಲ್ಲ, ವಿಜಯವಾಡ ಎಕ್ಸ್ಪ್ರೆಸ್ ಬರ್ತಿದ್ದಲ್ಲ, ಅದಕ್ಕೂ ಬಂದು ಇಲ್ಲಿ ನಿಲ್ಲಿಸ್ತಾರೆ. ಬ್ರೇಕ್ ಇರ್ತದೆ, ನಾಷ್ಟದು ಮಾಡಿ ಹೋಗ್ಬೋದು, ಫ್ರೆಶ್ ಅಪ್ ಅದು ಆಗಿ. ಅದಾದಮೇಲೆ ಶ್ರೀಶೈಲಂನಾಗ ನೋಡ್ಬೇಕು ನಾವು. ಈಗ ಅಲ್ಲೂ ರೂಮ್ ಬುಕ್ ಆಗಿಲ್ಲ. ಇವತ್ತು ರಾತ್ರಿ ಹೆಂಗಿರೋದು ಅಲ್ಲೂ ಗೊತ್ತಿಲ್ಲ. ಅಂದರೆ ಆಗ ಹೇಳ್ದಂಗೆ ಮತ್ತೆ ದೇವ್ರದ್ದು ನೋಡ್ಕೋತಾನೆ. ನೋಡೋಣಂತೆ. ಅಲ್ಲಿ ಹೋಗಿ ಲೆಟ್ಸ್ ಗೋ.
ಹೋಗೋಣ ಬರ್ರಿ ಒಳಗೆ. ಅವಾಗ ಇದು ನೋಡ್ರಿ ನೀರಿನ ಬಾಟ್ಲಿ ಮತ್ತೆ ತೊಗೊಂಡ್ರಿಲ್ಲ, ಇದು ಕೋಲ್ಡ್ ಎಷ್ಟು ನೀರು ಕೊಡೋ ಸಾಲ ಹೊಲ್ತೆ. ಅದು ಒಳಗಿಂದ ಅಷ್ಟು ತೊಗೊಂಬಂದು ಸಾಲಂಗಿಲ್ಲ ಮಗ ನೀರೇ ಅಲ್ಲೇ. ಸೊ ಇವಾಗ ತೊಗೊಂಡು ಹೊಂಟಿವಿ ಒಬ್ಬರು. ಇದೆ ನಮ್ಮ ಬಸ್ ಎಕ್ಸ್ಪ್ರೆಸ್ ಅಂತ. ಇನ್ನೊಂದ್ಸರಿ ಹೇಳಕತ್ತೀನಿ, ರಿಸರ್ವೇಷನ್ ಮಾಡ್ಕೊಂಡ ಬರ್ಬೇಕು ಬಸ್ಸಿಗೆ, ಇಲ್ಲ ಅಂದ್ರೆ ಸಿಗಂಗಿಲ್ಲ. ಇಲ್ಲಿ ಇದು ಇರ್ತಾವೆ ಬಸ್ ಸರ್ವಿಸ್ ನಂಬರ್ ಇರ್ತಾವೆ. ಸರ್ವಿಸ್ ನಂಬರ್ ಇದು ಬಸ್ ಟಿಕೆಟ್ನಾಗ, ಆನ್ಲೈನ್ ಟಿಕೆಟ್ನಾಗ ಇದು ಮಾಡ್ತಾರೆ. ಇಲ್ಲಿ ನೋಡ್ರಿ, ಇದೇ ವೆಬ್ಸೈಟ್ನಾಗ ಮಾಡ್ಬೇಕು. ಇದೇ ವೆಬ್ಸೈಟ್ನಾಗ ಮಾಡ್ಬೇಕು, ನೀವು ನೋಡ್ಕೊಂಬಿಡ್ರಿ. ಈ ಥರ ಬಸ್ ಇರ್ತದೆ. APSRTC ಇದು. ಸೊ ಇದು ಬಸ್ಸಿಗೆ ಬುಕ್ ಮಾಡಿದ್ರೆ ನಿಮ್ಗೆ ರಿಸರ್ವೇಷನ್ ಸಿಕ್ತು, ನಿಮ್ಗೆ ಒಳಗೆ ಹತ್ತಿಸ್ತಾರೆ. ಇಲ್ಲ ಅಂದರೆ ಹತ್ಸಂಗಿಲ್ಲ. ಅವ್ರ ಕಡೆ ಲಿಸ್ಟ್ ಇರ್ತದೆ ನೋಡಿ, ಅವರು ಸೀಟ್ನಿಗೆ ಕೂಡಿಸ್ತಾರೆ. ಸೊ ಅದಕ್ಕೆ ಎಲ್ಲರೂ ಪ್ರಿಕಾಷನ್ ತೊಗೊಂಡು ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ರಿ, ಬರೋದಿತ್ತಂದ್ರೆ. ಇಲ್ಲಾಂದ್ರೆ ಬಿಡಂಗಿಲ್ಲ. ಲೆಟ್ಸ್ ಗೋ ಎಲ್ಲರೂ ಮತ್ತೆ ಬ್ಯಾಕ್ ಟು ಪವೆಲಿಯನ್. ನ್ಯಾಚೋಸ್ ಏನವ? ಲೆಟ್ಸ್ ಗೋ ಗೈಸ್. One eternity later. ಸೊ ಫೈನಲಿ 24 ಗಂಟೆಗಳ ನಂತರ ಶ್ರೀಶೈಲಂ ಬಂದು ಇಳಿದಿದ್ದೀವಿ. ಸೊ ಇಷ್ಟೆಲ್ಲ ವಾಲಂಟಿಯರ್ಸ್ ಬಂದು ಎಲ್ಲ ಬ್ಯಾಗ್ ಎಲ್ಲ ಇಳಿಸ್ಲಿಕತ್ತಾರೆ. ಇಲ್ಲೇ ಲಗೇಜ್ ಬಾಕ್ಸ್ ಎಲ್ಲ ಲಗೇಜ್ ಅದು ಇಳಿಸ್ಯಾರ. ಓ ಮೈ ಗಾಡ್, ಏನು ಬ್ರೋ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಹಿಂಗೆ ಮಾಡಿದ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಅಷ್ಟ್ರಾಗ ಒಂದು ನಮ್ಮ ನಿದ್ದೆ ಆಯ್ತು ಗಾಯ್ತು ಎಲ್ಲರದು. ಸ್ವಲ್ಪ ಮಂದಿ ಮಕ್ಕೊಂಡು ಸ್ವಲ್ಪ ಮಲ್ಕೊಂಡಿಲ್ಲ. ಒಂದು ಫೈನಲ್ ಬಂದು ಕೂತ್ವಿ ಬಸ್ ಸ್ಟ್ಯಾಂಡಿಗೆ. ಇನ್ನು ಮುಂದೆ ಏನು ಮಾಡೋಕೆ ಗೊತ್ತಿಲ್ಲ, ನೋಡೋಣಂತೆ. ಯಾಕಂದ್ರೆ ನಮ್ಮಮ್ಮ ಒಬ್ಬಾಗ ಕೂತಾಳಲ್ಲಿ ಏನಂತ ಗೊತ್ತಿಲ್ಲ, ಕೇಳೋಣ ಬರ್ರಿ. ಯಾಕೆ ಒಬ್ಬಕ್ಕೆ ಬಂದು ಕೂತಿಯಲ್ಲ? ಆ ಚಕ್ಕರೆ खत्म, बाय बाय, टाटा, गुड बाय, गया. ಗೈಸ್, ನಾವು ಮೊದಲೇ ಹೇಳಿದ್ರೆ ಯಾರೋ ಒಬ್ಬರು ಪಕ್ಕ ಹೊಡಿತಾರಂತೆ, ಬರಾತಿರ್ತಾರೆ, ತರಗಿತಾರೆ ನಮ್ಮ ಮತ್ತೆ ಯಾರಿಗಾರ ಹಂಗೆ ಆಗೈತೆ ಕೇಳೋಣ ಬರ್ರಿ. ಸೊ ಐ ಥಿಂಕ್ ಈಕಿನ ಸೆಕೆಂಡ್ ಪರ್ಸನ್. ಏನೂ ಆಗಿಲ್ಲ, ವಾಂತಿ ಬರೋದೆ, ಆರಾಮ, ಏನಿಲ್ಲ. ಟೆನ್ಷನ್ ಯಾರಿಗೂ ಏನಾಗಿಲ್ಲ. ಆರಾಮ ಬಂದ್ರಲ್ಲ, ನಿದ್ದೆ ಆತೇನಿಲ್ಲ. ಸೊ ಮೇನ್ ಅಜ್ಜ ದೇವಪ್ಪಜ್ಜ ಅವರು ಆರಾಮಿದ್ದಾರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಲೆಟ್ಸ್ ಗೋ ಗೈಸ್. ಮುಂದೆ ಏನು ಮಾಡಬೇಕು, ರೂಮ್ ನೋಡ್ಬೇಕು. ರೂಮ್ ಯಾತನ ಇಲ್ಲ ಗೊತ್ತಿಲ್ಲ, ಅದನ್ನ ಇಲ್ಲಿ ಮಾತಾಡ್ಲಿಕ್ಕತ್ತಾರೆ. ಸೊ ನಾನು ಕೇಳಿ ಹೇಳ್ತೀನಿ. ಐಸ್ हम लोग भी आ रहे हैं ब्लॉग करने के लिए. ಸೊ ಇವಾಗ ರೂಮ್ ಹುಡ್ಕ್ಲಿಕ್ಕೆ ಹೊಂಟೀವಿ, ಎಲ್ಲಂತ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಸ್ವಲ್ಪ ಮಂದಿ ಬ್ಯಾಗ್ ಎಲ್ಲ ಲಗೇಜ್ ಇತ್ತು ಇಟ್ಟು. ಸೊ ಇದು ಬಸ್ ಸ್ಟ್ಯಾಂಡ್ ನೋಡ್ರಿ, ಅದೆಲ್ಲ ಬಸ್ ಸ್ಟ್ಯಾಂಡ್. ಈಗ ಬಸ್ ನೋಡ್ಲಿಕ್ಕೆ ಹೊಂಟೀವಿ, ಇದು ಸಾರಿ ರೂಮ್ ನೋಡ್ಲಿಕ್ಕೆ ಹೊಂಟೀವಿ. ಅದಕ್ಕೆ ರೂಮ್ ನೋಡ್ಲಿಕ್ಕೆ ಹೋಗೋಣ ಅಂತ ಬರ್ರಿ. ಏನು ಓಟ್ ರೆಡಿ ಓಣ ಕಡೆ ಅದ ಬಾ. ಯಾವಾಗೆಲ್ಲ ಇದು ಆಯ್ತು ರೂಮಿಂದ. ರೂಮ್ ಇದು ಏನು ಕಂಪ್ಲೀಟ್ ಟೆಸ್ಟ್ ಅದ ಶ್ರೀಶೈಲಮ್ದ. ಸೊ ಅಲ್ಲೇ ಬಂದು ಮಾಡಿಸಿದ್ವಿ. ಸೊ ನಾವು 20 ಬಂದಿದ್ದೀವಲ್ಲ, ಒಂದು ರೂಮ್ ಒಳಗೆ 4 ಮಂದಿ, ಟೋಟಲಾಗಿ 5 ರೂಮ್ ತೊಗೊಂಡಿವಿ. ಸೊ ಪರ್ ರೂಮ್ 1200 ಬರ್ತದೆ. ಅದಕ್ಕೆ 1200 ಪ್ಲಸ್ 1200 ಡಿಪಾಸಿಟ್ ಇರ್ಬೇಕು. ಸೊ 1200 ಅಂದರೆ 5 ರೂಮಿಗೆ 6000 ಆಯ್ತು. ಸೊ 6000ಗೆ ಎಕ್ಸ್ಟ್ರಾ 6000 ನಾವು ಡಿಪಾಸಿಟ್ ಇರಬೇಕು. ಎಕ್ಸ್ಟ್ರಾ 6000 ಡೆಪಾಸಿಟ್ ಇಟ್ಟ ಮೇಲೆ ಸೊ ಯಾವಾಗ ನಾವು ವೆಕೆಟ್ ಮಾಡ್ತೀವಿ ರೂಮ್ಸ್, ಅವಾಗ 6000 ಅವರು ವಾಪಸ್ ಕೊಡ್ತಾರೆ ನಮಗೆ. ಅವಾಗ ಅಲ್ಲೇ ಇದು ಆಗ್ತದೆ. ಇವಾಗ ರೂಮ್ ಅದು ಎಲ್ಲ ಇದು ಆಯ್ತು. ಇವಾಗ ಹೋಗ್ತಿದ್ದೀವಿ ಇಲ್ಲೇ
ಮತ್ತು ವಾಪಸ್ ಬಸ್ ಸ್ಟ್ಯಾಂಡ್ ಕಡೆ ಈಗ ಲಗೇಜ್ ತೊಗೊಂಡು ಸೀದಾ ಅಲ್ಲೇ ಹೋಗೋದು. ಪಪ್ಪ ಬಸ್ ಇದು ಕೊಡ್ರಿ ಬಾ ಅವ್ರು ಬಿಲ್ ಕೊಡ್ರಿ. ಹಲೋ ಗಾಯ್ಸ್, ಇಲ್ಲಿ ನೋಡ್ರಿ ಇಲ್ಲ ಕಲ್ಲಂಗಡಿ ತೊಗೊಂಡ್ಬಿಟ್ಟಲ್ಲ. ಇದು ಒಬ್ರಿಗೆ 1, ಒಬ್ರಿಗೆ 2. ಇಷ್ಟು ದೊಡ್ಡ ಅಪ್ಪ. ಹೇಳ ಹೋಗ್ನಿ, ನಾ ಅಲ್ಲಿ ಹುಡ್ಕೊಂಡಿದ್ದೆ ನೋಡ್ಕೊಂಡು ನಿಂದ್ರಬೇಕಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಲೆಟ್ಸ್ ಗೋ ಗಾಯ್ಸ್, ತಿನ್ಬರೋಣ. ಬೇಡ ಏನಾಯ್ತು? ಹಾಂ, ರೂಲ್ಸ್ ಫಾಲೋ ಮಾಡಂದಲ್ಲಿ ಮಾಡಂಗಿಲ್ಲ. ಹಾಂ, ಏನು ಬೇಕಪ್ಪ? ಯಾರಿಗದ ಮೆಡಿಕಲ್ ಎಲ್ಲಿ? ಸೊ ಗಾಯ್ಸ್, ಕಾರ್ಡ್ ನಂಬರ್ 3 ಹಿಂಗಕ್ಕಾಗತ್ತೆ ಗೊತ್ತಿಲ್ಲ. ಅದು ಮೆಡಿಕಲ್ನಾಗಿಂದ ORS ತೊಗೊಂಡು ಅಲ್ಲೇ ಬಿಟ್ಟು ಬಂದ್ಬಿಟ್ಟಿವಿ. ಮತ್ತೆ ಹೋಗ್ಬೇಕು. ಮಬ್ಬಂದ್ರೆ ಮಬ್ಬದಿ. ಯಾರ ನೀ ತಗೊಂಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹೋಗೋಣ ಬರೀಪ್ಪ, ಮತ್ತೆ ವಾಪಸ್ ಇಲ್ಲಿಂದ ಹೋಗ್ಬೇಕಲ್ಲ ನಡ್ಕೋತೇವೆ. ಛೇ ತಡಿಪ ಅಣ್ಣ, ನೀವೊಬ್ಬ. ಅಯ್ಯೋ ಅಣ್ಣ ತಡಿಯೋ. डिप्रेशन मैं डिप्रेशन में रहता हूँ हमेशा. अब भी मैं डिप्रेशन में हूँ. ಸೊ ಗೈಸ್ ನೋಡ್ರಿ, ಮತ್ತೆ ಹೋಮಂತ ಈಗ ಹೊಂಟೆ ನೋಡ್ರಿ. ಅವ್ರು ಆಟೋದಾಗ ಬರ್ತಾರೆ, ನಾವೇ ಹೋಗ್ಬೇಕು. ಒಳ್ಳೆ ಆ ಕಡೆ ಹೋಗ್ಬೇಕು, ತೊಳಗ ಇಲ್ಲ ಈ ಕಡೆ ಹೋಗ್ಬೇಕು. ಹೌದು, ಸಾಕತ್ತೇವ ಯಪ್ಪ. ಬಿಸಿಲಂತರೂ ಕೇಳಬೇಡ್ರಿ. ಅಯ್ಯೋ ಸಾಕಾಗ್ಯದ. ಏಸು ರೂಮ್ ಸಿಕ್ಕಿದ್ರೆ ಹೋಗಿ ಬಿತ್ಕೊಳ್ಳೋದು ಅಷ್ಟೇ ಈಗ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಏನಿಲ್ಲ, ಮಾಡೋದು ಕೆಲಸ. ಸಂಜೆಗೆ ಹೋಗೋ ದರ್ಶನಕ್ಕೆ. ಐ ಥಿಂಕ್ 5:30 7:30 ಸ್ಲಾಟ್ ಅದ, ಗೊತ್ತಿಲ್ಲ. ದರ್ಶನ ಇದೆ. ರೂಮ್ ಸಿಕ್ಕಂದ್ರೆ ಹೋಗಿ ಮಕ್ಕೊಂಡು ಬಿಡೋದು. ಈಗ ಭಾರಿ ಏನು ಕೆಲಸನೇ ಇಲ್ಲ. ಸಾಕಾಗಿ ಫುಲ್ ಶೆಕೆ ಅಂತೂ ಫುಲ್ ಬೆಂಕಿ ಉರಿಲೇ ಆಗ್ತೈತಿಲ್ಲ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ, ಬಾಯ್ ಗೈಸ್. ನೋಡ್ರಿ ಆಕಿ ORS ಕೊಡ್ಲಿಕ್ಕೆ ಹತ್ತಾಳೆ. ORS ಹೆಂಗದೆ? ಜ್ಯೂಸ್ ಹೆಂಗದೆ? ಆಕಿ ಗೊತ್ತಿಲ್ಲ ಅದು ORS ಅಂತೇಳಿ ಜ್ಯೂಸ್ ಅಂತ ಕೊಟ್ಟಾರ, ಕುಡ್ಲಿಕ್ಕೆ ಹತ್ತಾಳ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನ್ ಮಾಡ್ತಾನ? ಒಂದ್ ಕಡೆ ಸುಮ್ ಕುದ್ರಂಗಿಲ್ಲ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಇವಾಗ ರೂಮ್ ಕಡೆ ಬಂದು ಎಲ್ಲ ಸೆಟ್ಲಾಗಿ ಲಗೇಜ್ ಆಮೇಲೆ ರೂಮ್ ಟೂರ್ ನೋಡ್ಕೊಂಡ್ ಬಂದಿರ್ಬೇಕು ನೀವು. ಇವಾಗ ರೂಮ್ ಬಂದೀವಿ ಇವಾಗ. ಸೊ ಎಲ್ಲ ರೂಮ್ ಫಿಕ್ಸ್ ಆಗ್ಯದ ಎಲ್ಲರಿಗೂ. ಎಲ್ಲ AC ರೂಮ್ಸ್ 5 ರೂಮ್ಸ್. ಸೊ ನೋಡ್ರಿ ಗಾಯ್ಸ್, ನಾವು ಇಲ್ಲಿ ಎಕ್ಸಿಟ್ ಇಂತ ಎಂಟ್ರಿ ಕೊಡ್ಲಿಕ್ಕತ್ತೀವಿ ಊಟಕ್ಕೆ. ಸೊ ಒಬ್ಬ ಮದುವೆ ಅದಂತೂ. ಸೊ ಅವ್ರ ಮದುವೆಗೆ ನಮ್ಮದು ಊಟ ಮಾಡ್ಲಿಕ್ಕತ್ತೀವಿ. ಸೊ ಲೆಟ್ಸ್ ಗೋ. ಇಲ್ಲಿ ಚಪ್ಪಲ್ ಬಿಟ್ಟು ಹೋಗ್ಬೇಕು. ಚಪ್ಪಲ್ ಬಿಟ್ಟು ಒಳಗೆ ಹೋಗೋಣ. ಇದು ಆ್ಯಕ್ಚುಲಿ ಯಾರಿಗೂ ಹಿಂಗೆ ಬಿಡಂಗಿಲ್ಲ, ನಮಗೆ ಸ್ಪೆಷಲ್ ಹೇಳಿದ್ದಲ್ಲ ಅಷ್ಟೇ. ಹಲೋ, ಊಟ ಹೆಂಗಾಯ್ತು ಕಾಕ? ಫಸ್ಟ್ ಕ್ಲಾಸ್ ಮಸಾಲ ಭಾರಿ ಟಾಪ್ ಆಗಿತ್ತು. ಅದೆಷ್ಟು ಟಾಪ್ ಆಗಿತ್ತು ಅಂತ ಹಸಿವಾಗಿತ್ತು. ಹೀಗಾಗಿ ಇಲ್ಲಿ ಮಠ ತಗೊಂಡಿವಿ. ದರ್ಶನ ಯಾವಾಗ? 6 ಗಂಟೆಗೆ ಓಪನ್ ಆಗ್ತದೆ.
6 ಗಂಟೆ ಸ್ಲಾಟಿಗೆ ಹೋಗುವಂಥ ಪ್ಲ್ಯಾನ್ ಇದೆ. ನೋಡೋಣ, ರೂಮಿಗೆ ಹೋದ್ಮೇಲೆ ಡಿಸ್ಕಷನ್ ಮಾಡಿ ಫೈನಲ್ ಮಾಡ್ತೀವಿ. ಲೆಟ್ಸ್ ಗೋ. ಊಟ ಆಯ್ತು ಗಾಯ್ಸ್ ಎಲ್ಲಾರ್ದು. ಒಳಗೆ ಕ್ಯಾಮ್ರಾ ಅಳೋ ಇದ್ದಿದ್ದಿಲ್ಲ, ಹಂಗೆ ಹೋಗಿ ಹಾಕ್ತೀನಿ, ಅದು ಒಳಗೆ ಅಷ್ಟು ಕ್ಯಾಮ್ರಾ ಅಳೋ ಇದ್ದಿದ್ದಿಲ್ಲ, ಅದಕ್ಕೆ ಮಾಡಿಲ್ಲ ಅಲ್ಲಿ. ಸೊ ಹೋಗಿ ಬಂದ್ವಿ. ಲೆಟ್ಸ್ ಈಗ ಊಟ ಆಗ್ಯದ, ರೂಮಿಗೆ ಹೋಗೋಣ. ರೂಮಿಗೆ ಹೋಗಿ 6 ಗಂಟೆ ಸಾಟಿನ 7:30 ಗೊತ್ತಿಲ್ಲ, ಅದು ಬುಕ್ ಮಾಡ್ಬೇಕು. ಅದನ್ನೆಲ್ಲ ಅಲ್ಲಿ ಹೋಗಿ ಬುಕ್ ಮಾಡೋಕೆ ಏನು ಗೊತ್ತಿಲ್ಲ. ಆನ್ಲೈನ್ ಬುಕ್ಕಿಂಗು ಅದಕ್ಕೆ. ಸೊ ಅದಕ್ಕೆ ರೂಮಿಗೆ ಹೋಗಿ ಸಿಗ್ತೀನಿ ಅಂತ ಬರೀ. ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸಂಜೆಗೆ ಮುಸ್ಸಂಜೆ ಆಗಿಬಿಡ್ತಿದೆ ಇವಾಗ. ಸೊ ಎಲ್ಲರೂ ಮಕ್ಕೊಂಡು ಒಂದು ತಾಸು ಮಕ್ಕೊಂಡಿದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿ. ಸೊ ಇವಾಗ ದರ್ಶನಕ್ಕೆ ಹೊಂಟೀವಿ. 7 ಗಂಟೆಗೆ ಸ್ಪಾಟ್ ಅದ. 7 ಗಂಟೆಗೆ ಹೋಗಿ ದರ್ಶನ ತೊಗೊಂಡು ಅಲ್ಲಿ ಫೋನಲ್ಲಿ ಅಳವಿಲ್ಲ. ಸೊ ಅದಕ್ಕೆ ಸ್ವಲ್ಪ ಮಂದಿ ಫೋನ್ ಇಟ್ಟು ಬಂದಾರೆ. ಸೊ ಇದು ಅಪ್ಪನ ಫೋನ್ ಒಂದು ತೊಗೊಂಬಂದು ವ್ಲಾಗ್ ಮಾಡಲಿಕ್ಕೆ. ಒಳಗಂತೂ ಬಿಡೋಂಗಿಲ್ಲ ವಿಡಿಯೋ ಒಳಗೆ, ಅಲ್ಲಿ ಪ್ಲಸ್ ಮಾಡಬೇಕು. ಸೊ ಅಟ್ಲೀಸ್ಟ್ ಇದೊಂದು ಫೋನ್ ಬೇಕಂತ ಹೇಳಿ ತೊಗೊಂಬಂದಿನಿ. ಅದಾದಮೇಲೆ ಇವಾಗೆಲ್ಲ ರೆಡಿಯಾಗಿ ಬಂದಾರೆ. ಇವಾಗ ನೋಡ್ರಿ ಒಂದು ಸ್ವಲ್ಪ ಬಂದೆ ಹತ್ಲಿಗತ್ತಾರ ಆಟೋ ಒಳಗೆ, ಎಲ್ಲ ರೆಡಿ ಆಗ್ಯಾರ. ನಾವು ನಮ್ದು ಔಟ್ಫಿಟ್ ಚೆಕ್ ಮಾಡ್ಕೋರಿ. ಲೆಟ್ಸ್ ಗೋ. ಸೊ ಮೊಬೈಲ್ ಇಲ್ಲೇ ಲಾಕ್ ಮಾಡ್ಬೇಕು ಇವಾಗ. ಸೊ ಇಲ್ಲಿಂದ ಬ್ಲಾಕ್ ನಾನು ಒಳಗೆ ಹೋಗಿ ಬಂದ್ ಮಾಡ್ತೀನಿ ಅಂತ. ಸೊ ಪಾಳ್ಯದಲ್ಲೇ ಹೋಗಿ ನಾವು ದರ್ಶನ ಮುಗಿಸ್ಕೊಂಡು ಅದಾದ್ಮೇಲೆ ಬರ್ತೀನಂತ. ಸೊ ಅಷ್ಟ್ರಾಗ ಒಂದು ಕ್ಲಿಪ್ ಹಾಕ್ಬಿಡ್ತೀನಿ, ನೋಡ್ಕೊಂಡ್ ಬರ್ರಿ. తెల్లవారే వెలుగురే కలా పచ్చ పచ్చ పచ్చి మట్టి బొమ్మల అల్లి బిల్లి వెన్న పాల నురగల అచ్చ తెలుగు ఇంటి పూల కొమ్మల దేవదేవుడే పంపగ ఇలా దేవతే మా ఇంట అడుగే పెట్టెనంట ಬ್ರಹ್ಮ ಕಳ್ಳలో. ವೆಲ್ಕಮ್ ಬ್ಯಾಕ್. ಇವಾಗ ದರ್ಶನ ಮುಗಿಸ್ಕೊಂಡು ಬಂದ್ವಿ ಹೊರಗೆ. ದರ್ಶನ ಚಲೋ ಆಯ್ತು. ಸೊ ಪ್ರಸಾದ ತೊಗೊಂಡು ಹೊಂಟೀವಿ ಈಗ. ಸದಾ ಆ ಕಡೆ ಇದ್ದಿದ್ದಿಲ್ಲ, ಸೊ ಈ ಕಡೆ ಹೊಂಟೀವಿ. ಸೊ ಅವ್ರೆಲ್ಲ ಹೋಗ್ಯಾರ ಒಳಗೆ, ನಾವು ಅಷ್ಟೇ ಈ ಕಡೆ ಬಂದೀವಿ ಊಟ ಮಾಡಲಿಕ್ಕೆ. ಸೊ ಇಲ್ಲಿ ಈ ಕಡೆಲ್ಲ ನೀವು ಬಂದರೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದರೆ ನಿಮಗೆ ಶಾಪಿಂಗ್ ಅದು ಸಿಗ್ತದೆ, ಇಲ್ಲಿ ಮಾಡ್ಬೋದು ಏನು ಬೇಕದು. ಅದಾದಮೇಲೆ ಇಲ್ಲಿ ಫೋಟೋಶೂಟು ಮಾಡ್ಕೋಬೋದು ನೀವು. ಹಿಂಗೆಲ್ಲ ತಗ್ಸ್ಕೊಂಡು ಮಾಡಿಕೊಡ್ತಾರೆ ಒಳಗೆ. ಇಲ್ಲೇ ಸ್ಟುಡಿಯೋ, ಇದು ಸ್ಟುಡಿಯೋ. ಇಲ್ಲೇ ಫೋಟೋ ತೆಗೆದು ಕೊಡ್ತಾರೆ ನಿಮಗೆ. ಇಲ್ಲೂ ಅದ ಸ್ಟುಡಿಯೋ. ನಿಮ್ಗೆ ತಗ್ಸಿದ್ರೆ ಇಲ್ಲೇ. ಹಾಂ, ಲೆಟ್ಸ್ ಗೋ. ಮುಂದೆ ಹೋಗಿ. ಇವತ್ತು ಭಾಳ ಸುಸ್ತಾಗ್ಯದ ಗಾಸ್, ಹೈರಾಣ. ಯಾಕಂದ್ರೆ 3 ತಾಸು ಜರ್ನಿ ಮಾಡಿ ಸುಸ್ತಾಗ್ಯದ. ಇವಾಗ ಇನ್ನೂ ಎಡಿಟ್ ಮಾಡ್ಬೇಕು. ಎಡಿಟ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡಿ. ಯಾಕಂದ್ರೆ ವೈಫೈನೇ ಇಲ್ಲ ಇಲ್ಲೇ, ಅಪ್ಲೋಡ್ ಆಗೋಂಗಿಲ್ಲ. ಇವತ್ತು ನಿನ್ನೆ ಬ್ಲಾಗ್ ನೋಡಿದ್ದಲ್ಲ ನೀವು, ಮಿನಿಮಮ್ 4-5 ತಾಸು ಅಪ್ಲೋಡ್ ತೊಗೊಂಡಿದ್ದು. 1 ತಾಸನೇ ಹಾಕು 4-5 ತಾಸು ಬೇಜಾರು ಬಂದು ನನಗೆ ಅಪ್ಲೋಡ್ ಮಾಡಲಿಕ್ಕೆ. ಮನೆಯಾಗದ ವೈಫೈ ಇರ್ತಿತ್ತು, ಹೆಂಗಾರ ವೈಫೈ ಜಕ್ಕೊಂಡು ಮಾಡ್ಬೋದು. ಇಲ್ಲೇ ಮೊಬೈಲ್ ನೆಟ್ಟೇ ಇಲ್ಲ, ನೆಟ್ವರ್ಕ್ ಇಲ್ಲ. ವಾ, ಫುಲ್ ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅದಕ್ಕೆ ಲಗು ಎಡಿಟ್ ಮಾಡಿ ಲಗು ಅಪ್ಲೋಡ್ ಮಾಡ್ಬೇಕು ಇವಾಗ. ವಾವ್, ಅದಕ್ಕೆ ಇವಾಗ ಹೋಗಿ ಊಟ ಮಾಡಿ ಅದ್ರ ಪಟ್ಟಿ ರೂಮಿಗೆ ಹೋಗ್ತೀನಿ. ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ಹಾಂ, ಇಲ್ಲಿ ನೋಡಿರಿ ಗಾಯ್ಸ್, ಇಲ್ಲಿ ನೀರು ತೊಗೊಳಕ್ಕೆ ಬಂದೀವಿ. ಟೆಟ್ರಾ ಪ್ಯಾಕ್ನಾಗ ನೀರು ಕೊಡ್ತಾರೆ. ಬಾಟ್ಲಿ ಇಲ್ಲಿ ಇಲ್ಲೇ ಇಲ್ಲ, ಬಿಸ್ಲೇರ್ ಬಾಟ್ಲಿ. ಸೊ ಇಲ್ಲಿ ಬಂದು ಟೆಟ್ರಾ ಪ್ಯಾಕ್ನಾಗ ಕೊಡ್ತಾರೆ. 40 ರೂಪೀಸಿಗೆ ಒಂದಿದೆ. ಕೋಲ್ಡ್ ಅವ, ಬಟ್ ಟೆಟ್ರಾ ಪ್ಯಾಕ್ನಾಗಿದೆ. ಯಾವುದೋ ಒಂದು ನೋಡ್ರಿ ಎಷ್ಟು ಮಾಡೋದು ಮತ್ತೆ. ನೋಡ್ರಿ ಗೈಸ್, ಪ್ರಸಾದ ಉಪ್ಪಿಟ್ಟಿತ್ತು. ಅದಕ್ಕೆ ನಾವು ಇಲ್ಲಿ ಬಂದು ಲಚ್ಚಾ ಪರಾಟ ಊಟ ತೊಗೊಂಡಿವಿ. ಮೀಲ್ಸ್ ಒಂದು ಬಟ್ಟ ಉಳ್ಳಾಗಡ್ಡಿ ಕೊಟ್ಟರೆ. ಲೆಟ್ಸ್
ಊಟ ಆಯ್ತಾ? ಊಟಕ್ಕಿಂತ ಫರಾಳ ತಗೊಂಡಿವಿ. ಬರೇ ಪರಾಳ. ಅಲ್ಲ ಒಂದಿಷ್ಟು ಉಪ್ಪಿಟ್ಟು, ಹಂಗಲ್ಲ, ಊಟದಷ್ಟೇ ಉಪಹಾರ. No comments. No comments. ಇಲ್ಲ ಸರ್. ಇನ್ನೂ ಮಿಕ್ಕಿದ ಲೆಟ್ಸ್ ಗೋ ಗೈಸ್. ನೀರು ತಗೊಂಡಿನಿ. ಸೊ ಎಂಡ್ ಆಫ್ ದ ಡೇ ಬಂತು. ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಊಟ ಮಾಡಿ ರೂಮಿಗೆ ಬಂದು ಸ್ವಲ್ಪ ಅರ್ಧ ಎಡಿಟ್ ಆಯಿತು, ಇನ್ನೂ ಅರ್ಧ ಎಡಿಟ್ ಮಾಡ್ಬೇಕು. ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಹೊಡೆದ ಮಾಡಬೇಕಾಗ್ತದೆ. ಸೊ ಇದರ ನೋಡಿ ನಮ್ಮದು ರೂಮ್ದು ಸರೌಂಡಿಂಗ್ ಎಲ್ಲ ಚಲೋ ಅದ. ಇದು ಟ್ರಸ್ಟಿಂದ ಶ್ರೀಶೈಲಂ ಏನು ಟ್ರಸ್ಟ್ ಯೂಸ್ ಅಲ್ಲ, ಗೌರ್ಮೆಂಟ್ ಅಂದ್ರೆ ಶ್ರೀಶೈಲಂದವ್ರದ್ದು ಟ್ರಸ್ಟಿಂದ ರೂಮ್ ಇದೆ. ಎ ಸಿ ರೂಮ್ ಫುಲ್ ಎಲ್ಲ ಎ ಸಿ, ಎಲ್ಲನೂ ಎ ಸಿ ರೂಮ್ ಅವ. ಮಸ್ತ್ ಅದೆಲ್ಲ ಸರ್ವಿಸ್. ನೀವು ಬಂದರೆ ಇಲ್ಲೇ ಮಾಡಿರಿ. ಭಾಳೇನು ಅಷ್ಟೇ ಅನ್ಸಂಗಿಲ್ಲ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲೇ ಏನು ಮಾಡೋ ಸಮಯ ಬಂತು. ಸೊ ಮುಂದಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ, ಸೊ ಎಲ್ಲರೂ ಟೇಕ್ ಕೇರ್, ಗುಡ್ ನೈಟ್, ಸೈನಿಂಗ್ ಆಫ್ ಗೌತಮ್ ಕುಲಕರ್ಣಿ. ಬಾಯ್.